ನಮಸ್ಕಾರ. ಮನಮಂಥನದ 4ನೇ ಭಾಗಕ್ಕೆ ಸ್ವಾಗತ. ಖಿನ್ನತೆ, ಡಿಪ್ರೆಷನ್ ಈ ಶಬ್ದವನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ. ಅತ್ಯಂತ ಹೆಚ್ಚಿನ ಮಾನಸಿಕ ರೋಗಗಳಲ್ಲಿ ಒಂದಾಗಿದ್ದು ಇದು ಖಿನ್ನತೆ. ಈ ಖಿನ್ನತೆ ಹೇಗೆ ಉಂಟಾಗುತ್ತೆ, ಯಾರಿಗೆ ಬರುತ್ತೆ, ಇದಕ್ಕೆ ಪರಿಹಾರಗಳೇನು, ಇದರ ಗುಣಲಕ್ಷಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಬಾಲ್ಯದಲ್ಲಿ ಆದಂಥ ಕೆಟ್ಟ ಘಟನೆಗಳು, ಲೈಂಗಿಕ ದೌರ್ಜನ್ಯಗಳು, ಪ್ರೀತಿ ಪಾತ್ರರ ಅಗಲುವಿಕೆ, ಪರೀಕ್ಷೆಯಲ್ಲಿ ಫೇಲ್ ಆಗೋದು, ಕೆಲಸವನ್ನು ಕಳೆದುಕೊಳ್ಳೋದು, ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತರಾದಂಥವರು, ಮಾರಣಾಂತಿಕ ಕಾಯಿಲೆಗಳನ್ನು ಹೊಂದಿರುವಂಥವರು, ಮನೆಯವರಿಂದ ದೌರ್ಜನ್ಯಕ್ಕೆ ಒಳಗಾದಂಥವರು, ಗಂಡನ ಹಿಂಸೆಯಿಂದ ಬಳಲಿದಂಥವರು, ಇಂಥವರು ಸಾಮಾನ್ಯವಾಗಿ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಹಾಗಂತ ಎಲ್ಲರಿಗೂ ಚಿಕಿತ್ಸೆ ಅವಶ್ಯಕತೆ ಬೇಕಂತೇನಿಲ್ಲ. ಕೆಲವರು ತಾನಾಗೇ ಪರಿಹಾರವನ್ನು ಕಂಡುಕೊಳ್ತಾರೆ. ಆದರೆ ಕೆಲವರು ಮಾತ್ರ ಅದನ್ನೇ ಚಿಂತಿಸಿ ಆಳವಾದ ಖಿನ್ನತೆಗೆ ಒಳಗಾಗ್ತಾರೆ. ಅಂಥವರಿಗೆ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಈ ಖಿನ್ನತೆಯ ಲಕ್ಷಣಗಳೇನೆಂದರೆ, ಒಂಟಿಯಾಗಿ ಕೂಡಿರೋದು, ಜನರೊಂದಿಗೆ ಬೆರೆಯದೇ ಇರೋದು, ಮಾತಿಗೆ ಅಳೋದು, ಭಯ, ಹೊರಗಡೆ ಹೋಗಲಿಕ್ಕೆ ಭಯ, ಜನರೊಂದಿಗೆ ಇರಲಿಕ್ಕೆ ಭಯ, ಊಟ ತಿಂಡಿ ಸರಿಯಾಗಿ ಮಾಡದೇ ಇರೋದು, ನಿದ್ರೆ ಮಾಡದೇ ಇರೋದು, ತನಗೆ ತಾನೇ ಹಾನಿ ಮಾಡಿಕೊಳ್ಳುವಂಥದ್ದು, ಆತ್ಮಹತ್ಯೆಗೆ ಪ್ರಯತ್ನಿಸೋದು, ಜೀರ್ಣಶಕ್ತಿಯ ತೊಂದರೆ, ಈ ಥರವುಗಳೆಲ್ಲ ಸಾಮಾನ್ಯವಾಗಿ ಡಿಪ್ರೆಷನ್ನ ಲಕ್ಷಣಗಳಲ್ಲಿ ಬರುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಸೂಕ್ತ ಮಾರ್ಗದರ್ಶಕರ ಬಳಿ, ಕೌನ್ಸಿಲರ್ ಬಳಿ ಹೋದರೆ ಇದಕ್ಕೆ ಪರಿಹಾರವನ್ನು ಮಾಡಿಕೊಡ್ತಾರೆ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಪರಿಚಯದಲ್ಲಿ ಖಿನ್ನತೆಯಿಂದ ಬಳಲ್ತಾ ಇದ್ದರೆ ನನಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೋಗದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ.